ಜುಲೈ 2024ರಲ್ಲಿ ಕೇರಳದ ವಯನಾಡಿನಲ್ಲಿ ಸಂಭವಿಸಿದ ವಿನಾಶಕಾರಿ ಪ್ರವಾಹ ಮತ್ತು ಭೂಕುಸಿತದ ಸಮಯದಲ್ಲಿ ಸುಜಾತಾ ಎಂಬ ಮಹಿಳೆ ಮತ್ತು ಅವರ ಕುಟುಂಬವನ್ನು ಕಾಡು ಆನೆಯಿಂದ ಅದ್ಭುತವಾಗಿ ರಕ್ಷಿಸಿದ ಬಗ್ಗೆ ಅಸಾಮಾನ್ಯ ಕತೆ ಹೊರಹೊಮ್ಮಿತು. ಈ ದುರಂತವು ಗಮನಾರ್ಹವಾದ ವಿನಾಶವನ್ನು ಉಂಟುಮಾಡಿತು, ನೂರಾರು ಜೀವಗಳನ್ನು ಬಲಿ ತೆಗೆದುಕೊಂಡಿತು ಮತ್ತು ಅನೇಕರು ಕಾಣೆಯಾದರು. ಸುಜಾತಾ ಅವರು ತಮ್ಮ ಮೊಮ್ಮಗಳು ಮೃದುಲಾ ಮತ್ತು ಇತರ ಕುಟುಂಬ ಸದಸ್ಯರೊಂದಿಗೆ ತಮ್ಮ ಮನೆ ನಾಶವಾದ ನಂತರ ಹೆಚ್ಚುತ್ತಿರುವ ಪ್ರವಾಹದ ನೀರಿನಿಂದ ಸಿಕ್ಕಿಬಿದ್ದಿದ್ದಾರೆ. ಸುರಕ್ಷತೆಯನ್ನು ಕಂಡುಕೊಳ್ಳಲು ಅವರು ಹೆಣಗಾಡುತ್ತಿರುವಾಗ ಅವರಿಗೆ ಕಾಫಿ ತೋಟದಲ್ಲಿ ಕಾಡು ಆನೆಯೊಂದು ಎದುರಾಗಿದೆ. ಕಾಡು ಆನೆಗಳು, ವಿಶೇಷವಾಗಿ ಆನೆಗಳು, ಅವುಗಳ ಆಕ್ರಮಣಶೀಲತೆಗೆ ಸಾಮಾನ್ಯವಾಗಿ ಭಯಪಡುತ್ತಿದ್ದರು. ಈ ಆನೆಯು ಆಶ್ಚರ್ಯಕರವಾದ ಕರುಣೆಯ ಕಾರ್ಯವನ್ನು ಪ್ರದರ್ಶಿಸಿತು. ಸುಜಾತಾ ಆನೆಗೆ ತಮ್ಮ ಸುರಕ್ಷತೆಗಾಗಿ ಮನವಿ ಮಾಡಿದರು ಮತ್ತು ಆಶ್ಚರ್ಯಕರವಾಗಿ, ಆನೆಯು ರಾತ್ರಿಯಿಡೀ ಅವರ ಬಳಿ ನಿಂತು ರಕ್ಷಣೆ ನೀಡಿತು. ಮರುದಿನ ಬೆಳಿಗ್ಗೆ ರಕ್ಷಕರು ಬರುವವರೆಗೂ ಕುಟುಂಬವು ಅದರ ಪಾದಗಳಲ್ಲಿ ಕೂಡಿತ್ತು. ಆನೆಯು ಕಣ್ಣೀರು ಸುರಿಸುವಂತೆಯೂ ಕಾಣಿಸಿತು. ಆ ಕ್ಷಣವನ್ನು ಸುಜಾತಾ ದೈವಿಕ ಹಸ್ತಕ್ಷೇಪ ಎಂದು ಬಣ್ಣಿಸಿದರು.